ಈಗ DCM DK ಶಿವಕುಮಾರ್ ಅವರು ಸಚಿವ SS ಮಲ್ಲಿಕಾರ್ಜುನ್ ಅವರ ಮನೆಗೆ ಆಗಮಿಸಿದ್ದಾರೆ. ಸೊ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ಅವರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಕೂಡ ಯಶಸ್ವಿಯಾಗಿದ್ದರು. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಕೂಡ ಈಗ ಹೇಳ್ತಾ ಇದ್ರು, ನಾನು ಸಮರ್ಥ ಮಲ್ಲಿಕಾರ್ಜುನ್ ಅವರ ಮನೆಗೆ ಬಂದಿದ್ದೀನಿ, ನಮ್ಮ ಅಭ್ಯರ್ಥಿಗೆ ಆ ಮನೆಗೆ ಬಂದಿದ್ದೀನಿ, ಅವರನ್ನು ಗೆಲ್ಲಿಸೋದೇ ನನ್ನ ಗುರಿ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಾರಿ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದರೆ ಕಣದಲ್ಲಿ ಏನೆಲ್ಲ ನಡೆಯುತ್ತೆ, ಇನ್ನು DCM DK ಶಿವಕುಮಾರ್ ಅವರು ಯಾವ್ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಾರ್ಯಕ್ರಮ ಮುಂದುವರಿತಾ ಇದೆ. DCM DK ಶಿವಕುಮಾರ್ ಅವರು ಕೇವಲ ಭಾಷಣಗಳನ್ನ ಮಾಡುವಂಥದ್ದು ಮಾತ್ರ ಅಲ್ಲ, ಇಲ್ಲಿನ ಕಾರ್ಯಕರ್ತರ ಮನೆಗೆ ಹೋಗಿ ಅವರ ಬಂಡಾಯ ಏನಿತ್ತು ಅದನ್ನು ತಣಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖುದ್ದು ಅವರೇ ನಮ್ಮ ಜೊತೆ ಇದ್ದಾರೆ. ಇನ್ನೇನು ಕೊನೆ ಹಂತಕ್ಕೆ ಅವರ ಪ್ರಚಾರ ಬರ್ತಾ ಇದೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬೆಳಗ್ಗೆಯಿಂದ ಮೀಟಿಂಗ್ಗಳನ್ನು ಮಾಡಿದ್ರಿ, ಸರಣಿ ಮೀಟಿಂಗ್ಗಳಾಯಿತು, ಅದ್ರ ಜೊತೆಗೆ ಈಗ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಯಾರು ಬಂಡಾಯ ಇಲ್ಲ. ನಂಬರ್ 1, ಇವರೆಲ್ಲ ಪ್ರಮುಖ ನಾಯಕರುಗಳ ಮನೆಗಳಿದು. ಅವರೆಲ್ಲ ಈ ಭಾಗದ ಮತದಾರರ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನೀವು ನೋಡು, ಎಲ್ಲ MLAಗಳು ಆಲೇ ಫೀಲ್ಡಲ್ಲಿದ್ದಾರೆ. ಈಗ ಇವರು ನಾರಾಯಣ್ ಅವರು ನಮ್ಮ ಪೌರ ಕಾರ್ಮಿಕರ ಅಧ್ಯಕ್ಷರವರು, ಅವರು ಮೇಯರ್ ಆಗಿದ್ದವರು, ಅವರು ಬಂದು ಇಲ್ಲಿ ಸಂಘಟನೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿ, ವಿಶೇಷವಾಗಿ ಲೆಫ್ಟ್ ಸಮಾಜ ಇದು, ಅವರು ಕೂಡ ಒಗ್ಗಟ್ಟಾಗಿ ನಮಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಪೌರ ಕಾರ್ಮಿಕರಿಗೆ ನೀವೆಲ್ಲ ಒಳ್ಳೆ ರಾಜ್ಯದ ಉದ್ದಗಲೂ ಕೂಡ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡೋಕ್ಕೆಲ್ಲ ಸಹಾಯ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸಬೇಕು. ಆಮೇಲೆ ನಮ್ಮ ರಿಸರ್ವೇಷನ್ ವಿಚಾರದಲ್ಲಿ, ನಮಗೆ ಒಳ ಮೀಸಲಾತಿ ವಿಚಾರದಲ್ಲಿ ನಿಮಗೆ ಮಾತು ಕೊಟ್ಟಂತೆ ನೀವು ನಡ್ಕೊಂಡಿದ್ದೀರಿ. ಹಂಗಂತೇಳಿ ಮಾಡಿದ್ವಿ. ಆಮೇಲೆ 30,000 ಜನಕ್ಕೆ ಇಲ್ಲಿ ನಾವು ಪರ್ಮನೆಂಟ್ ಮಾಡಿದ್ವಿ. ಅದೆಲ್ಲ ಸ್ಮರಿಸ್ಕೊಂಡು ನಿಮ್ಮ ಕ್ಯಾಮ್ರಾಗಳಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಜನನೇ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇದು ನಾವು ಯಾರಿಗೂ ಇವ್ರನ್ನ ಅಲ್ಲೇ ರಸ್ತೆಗೆ ಇಳಿರಿ ಅಂತ ಯಾರಿಗೂ ಹೇಳಿಲ್ಲ. ಅವರು ಎಲ್ಲ ರೋಡ್ಗೆಲ್ಲ ಇಳಿದು ಇವತ್ತು ಎಲ್ಲ ಪ್ರಚಾರಗಳನ್ನು ಮಾಡಿ ಜನ ಈಚೆಗೆ ಬರ್ತಾ ಇದ್ದಾರೆ. ಇದು ಭಾಳ ವಿಶೇಷವಾದಂಥ ಸಂದರ್ಭ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಇನ್ನು ಅವ್ರಿಗೆ ಭಾಳ ಎಷ್ಟು ಖುಷಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಈಗ ಬೆಲೆ ಏರಿಕೆಗಳು ಆಗ್ತಾ ಇರೋದಕ್ಕೆ, ನಮ್ಮ ಗ್ಯಾರಂಟಿಗಳು ಕೊಡ್ತಾ ಇರೋದಕ್ಕೆ, ನಮ್ಮ ಗ್ಯಾರಂಟಿನೇ ನಾವು ಬದುಕಿಸ್ತಾ ಇದ್ದೀವಿ. ಅಚ್ಚೇ ದಿನ ಅಂತ ಹೇಳಿದ್ರು, 15 ಲಕ್ಷ ಕೊಡಲಿಲ್ಲ, ಅಚ್ಚೇ ದಿನ ಬರಲಿಲ್ಲ, ಕಚ್ಚಾ ದಿನ ಆಯಿತು ಅನ್ನೋದು ಅವ್ರ ಭಾವನೆ ಬಂದ್ಬಿಟ್ಟಿದೆ. ಸರ್, ನೀವು ದಾವಣಗೆರೆಗೆ ಬರೋಕ್ಕಿಂತ ಮುಂಚಿತವಾಗಿ ಇದ್ದಂತಹ ಭಾವನೆಗೂ ಈಗ ಇರುವಂತಹ ವಿಶ್ವಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್? ನನಗೆ ಮೊದಲಿಂದನೂ ವಿಶ್ವಾಸ, ಆತ್ಮವಿಶ್ವಾಸ, ನನಗೂ ವಿಶ್ವಾಸ. ನನಗೆ ಗೊತ್ತಿದೆ ಇದು. ಏಕೆಂದರೆ ಕೋವಿಡ್ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನಾನು ನೋಡಿದ್ನಲ್ಲ, ಶಿವಶಂಕರಪ್ಪನವರು ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಮಾನವೀಯತೆಯನ್ನು ತೋರಿಸಿದ್ರು. ಸೊ ಎಲ್ಲ ಅವ್ರು ಹೇಳ್ತಾರೆ ನೋಡಿ, ನಾವು ಮನೆಗೆ ಇದು ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಶಿವಶಂಕರಪ್ಪನವ್ರ ಮನೆಗೆ ಹೋಗ್ತೀವಿ, ಸಹಾಯ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಹೋದರೆ ಅವ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸಹಾಯ ಮಾಡ್ತಾರೆ. ಬೇರೆ ಯಾವುದಾದ್ರು ಸೈಟ್ಗಳು, ಈಗ 15,000 ಸೈಟು ಮನೆಗಳಿಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ರೋಡ್ಗಳನ್ನೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಬೆಂಗಳೂರು ನಗರ ಯಾವ ರೀತಿ ಇದೆ ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಕಳೆದ 40-50 ವರ್ಷದಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಬೆಂಗಳೂರು ರಾಜಕಾರಣನೇ ಬೇರೆ, ಇಲ್ಲಿ ರಾಜಕಾರಣನೇ ಬೇರೆ. ನಾವೆಲ್ಲ ಒಗ್ಗಟ್ಟಿಂದ, ನಮ್ಮಲ್ಲಿ ಇಂಟರ್ನಲ್ 1000 ಡಿಫ್ರೆನ್ಸ್ ಇರ್ಬೋದು, ನಾವೆಲ್ಲ ಒಂದೇ ಅನ್ನೋದನ್ನು ಇಡೀ ಜನ ಇವತ್ತು ತೋರಿಸ್ತಾ ಇದ್ದಾರೆ. ಬರೀ ಮೈನಾರಿಟೀಸ್ ಒಂದೇ ಮಾತಾಡ್ತಾ ಇಲ್ಲ ನಾನು, ಎಲ್ಲ ಬೇರೆ ವರ್ಗದ ಜನ, ಎಲ್ಲ ವರ್ಗದವರು ಕೂಡ ಅವ್ರು ಹೇಳ್ತಾರೆ ಪೌರ ಕಾರ್ಮಿಕರು 400 ಮನೆ ಕಟ್ಟಿದ್ದಾರೆ ಅಂತ. ಆ ರೀತಿ ಇವತ್ತು ಜನ ಋಣ ತೀರಿಸ್ಕೊಳ್ಳೋಕ್ಕೆ ನಮ್ಮ ಹಳ್ಳಿ ಜನ ಭಾಳ ಸಿದ್ಧತೆಯನ್ನು ಹೆಜ್ಜೆ ಆಗ್ತಾ ಇದ್ದಾರೆ. ಸರ್, ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ರೂ ಕೂಡ 2.5 ವರ್ಷ 3 ವರ್ಷ ಆಗ್ತಾ ಇದೆ ಅಂದಾಗ ವಿರೋಧ ಅಲೆ ಶುರುವಾಗುತ್ತೆ. ಕಾಂಗ್ರೆಸ್ ವಿರುದ್ಧವಾಗ್ಲೂ ಕೂಡ ಸಾಕಷ್ಟು ಅಲೆಗಳು ಬಂದಿತ್ತು. ಗ್ಯಾರಂಟಿ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಜನ, ಶಕ್ತಿ ಯೋಜನೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ನಿಮ್ಮ ಶಾಸಕರೇ ಧ್ವನಿ ಎತ್ತಿದ್ರು. ಸೊ ಇದರೆಲ್ಲದರ ಮಧ್ಯೆ ಬೈ ಎಲೆಕ್ಷನ್ ಎಷ್ಟು ನಿಮಗೆ ವರದಾನ ಆಗುತ್ತೆ, ಅಥವಾ ಏನಾದರೂ ಈ ವಿರೋಧದ ಅಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ? ಈಗ ಗ್ಯಾಸ್ ಹೋಯಿತು, ಸೌದೆ ಬಂದಿದೆ. ಈಗ ಪೆಟ್ರೋಲ್, ಈಗ ನೋಡಿ ಎಲ್ಲ ಕರೆಂಟ್ ಸ್ಟವ್ ಬೇರೆ ಶುರು ಆಗಿಬಿಟ್ಟಿದ್ದಾರೆ. ಸೀಮೆಣ್ಣೆ ಹುಡುಕ್ತಾ ಇದ್ದಾರೆ. ಪೆಟ್ರೋಲ್ಗೆ ಡೀಸೆಲ್ಗಂತೂ ಕ್ಯೂಗಳು ನಿಂತ್ಕೋತಾ ಇದ್ದಾರೆ. ಗ್ಯಾಸು 2,000 ರೂಪಾಯಿ ಆಗೋಗಿದೆ. ಯಾರು ಕಾರಣ? ಇದೆಲ್ಲ ನಮ್ಮ BJP ಸರ್ಕಾರ, ಕೇಂದ್ರ ಸರ್ಕಾರದ ನೀತಿಗಳು ಇದಕ್ಕೆಲ್ಲ ಕಾರಣ. ಅದು ಜನ ಪಿಕ್ ಪಾಕೆಟ್ ಮಾಡ್ದಂಗಲ್ವೇ ಜನಕ್ಕೆ. ಎಲ್ಲ ಔಷಧಿ ಬೆಲೆ ಎಲ್ಲ ಇವತ್ತು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಹಂಗೆ ಜನಕ್ಕೆಲ್ಲ ಇದು ಒಂದು ದೊಡ್ಡ ಎಫೆಕ್ಟ್ ಆಗಿದೆ. ಆದ್ದರಿಂದ ಇವತ್ತು ಇಡೀ ಜನ ಒಂದು ನಮ್ಮ ಗ್ಯಾರಂಟಿ ಬಗ್ಗೆ, ಸರ್ಕಾರದ ಆಡಳಿತ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬೆಂಬಲ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ
ಇವತ್ತು ಸುಮಾರು 100 ಜನ BJP ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು. ಇದು ಭಾಳ ಸಂತೋಷ ತಂದಂಥ ವಿಚಾರ. ಸೊ ಅದರಿಂದ BJP ಕಾರ್ಯಕರ್ತರು ಇನ್ನು ಯಾರು ಸೇರ್ಕೋಬೇಕು ಅಂತ ಹೇಳ್ತೀರಿ ಅವರೆಲ್ಲರೂ ಕೂಡ ನಾನು ಸೇರಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುಖಂಡಗಳಿಗೆ ಹೇಳಿದ್ದೀನಿ. ನಾನು ಅವ್ರಿಗೆಲ್ಲ ಸ್ವಾಗತ ಮಾಡ್ತೀನಿ. ಸರ್, ಎಲ್ಲ ಪಕ್ಷದಲ್ಲೂ ಕೂಡ ಕುಟುಂಬ ರಾಜಕಾರಣ ಇರುತ್ತೆ, ಆದರೆ ಇಲ್ಲಿ ತಂದೆ ಅದ್ರ ಜೊತೆಗೆ ಮೊಮ್ಮಗ ಎಲ್ಲರೂ ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಇದೆ. ಇದನ್ನು ಯಾವ ರೀತಿ ಓವರ್ಕಮ್ ಮಾಡ್ತೀರಾ ಸರ್? ಈಗ ಯಡಿಯೂರಪ್ಪನವ್ರ ಮನೇಲಿ ಏನಿತ್ತು, ಒಬ್ಬ ಮಗ MP ತಂದೆ ಇದ್ದರು, ರಿಟೈರ್ ಆದ ತಕ್ಷಣ ತಿರ್ಗಾ ಮಗ ಎಲ್ಲ ಬರಲಿಲ್ವೇ? ದೇವೇಗೌಡರ ಮನೇಲಿ ಏನಿತ್ತು? ಈ ದೇಶದಲ್ಲಿ ಇದು ಅನಿವಾರ್ಯತೆ. ಎಲ್ಲ ರಾಜ್ಯದಲ್ಲೂ ಅಷ್ಟೇ, ಎಲ್ಲ ಪಕ್ಷಗಳಲ್ಲೂ ಅಷ್ಟೇ ಇದು ನಡ್ಕೊಂಡು ಬಂದಿದ್ದು. ಎಲ್ಲರೂ ಕೂಡ ಅವರು ಮೊದಲಿಂದ ಬೆಳೆಸ್ಕೊಂಡು ಬಂದು ಜನ ಸಾಕೊಂಡು ಬಂದಿದ್ದಾರೆ. ಅವರು ಈಗ ಜನನೇ ಎದ್ದು ನಿಂತ್ಕೊಬಿಟ್ರು, ಅವ್ರಿಗೆ ಎಲ್ಲ ವರ್ಗದವರು ಎದ್ದು ನಿಂತ್ಕೊಬಿಟ್ರು. ಸೊ ಅದಕ್ಕೆ ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸರ್, ಈಗ ಅಲ್ಪಸಂಖ್ಯಾತರು ಇಲ್ಲಿ 75,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಅಲ್ಪಸಂಖ್ಯಾತರ ಮನೆಗಳಿಗೂ ಕೂಡ ಇವತ್ತು ನೀವು ಭೇಟಿಯನ್ನು ನೀಡಿದ್ರಿ. ಆ ಬಂಡಾಯ ಶಮನ ಆಗಿದೆ, ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ, ಅಥವಾ ಇದನ್ನೇ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ BJPಯವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು? ಎಲ್ಲ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ನಿಲ್ಲಿಸಿದಾರಷ್ಟೇ. ಅವರೆಲ್ಲ ಬಂದು ಪಾಪ ನಾವು ದುಡ್ಡು ಕಾಸು ಎಲ್ಲ ನಾವೆಲ್ಲ ಎದುರೋರಲ್ಲ, ಸುಮ್ಮನೆ ಇರಲಿ ಅಂತೇಳಿ ಕೊನೆಗೆ ನಮಗೆ ಅವರೆಲ್ಲ ಇದು ಫಾರಮ್ಗಳು ಅವು ಎಲ್ಲ ಕೊಡೋಕ್ಕೆಲ್ಲ ಸಿದ್ಧವಾಗಿದ್ದಾರೆ. ಯಾರೂ ಇಲ್ಲ. ಇಡೀ ಇದು ಅಲ್ಪಸಂಖ್ಯಾತ ಸಮುದಾಯ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ನೀವು ಭೇಟಿಯನ್ನು ನೀಡಿದ್ರಿ, ಆದರೆ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವ್ರು ಇನ್ನೂ ಕೂಡ ಚುನಾವಣೆಯ ಕಣದಲ್ಲೇ ಇದ್ದಾರೆ, ಅವರು ವಾಪಸ್ ತಗೊಂಡಿಲ್ಲ. ಚುನಾವಣೆ ಕಣದಲ್ಲೇ ಇರುವಂಥದ್ದು ಎಲ್ಲಾದರೂ ಒಂದು ಕಡೆ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಏನಾದರೂ ನಮ್ಮ ಅಲ್ಪಸಂಖ್ಯಾತ ಅಂತ ಹೇಳಿ ಮತ ಹಾಕುವಂಥ ಸಾಧ್ಯತೆಗಳಿರುತ್ತಾ? ಯಾವ ಕಾರಣಕ್ಕೂ ಇಲ್ಲ. ಅವ್ರ ಓಟು ಸೇರಿಸಿ, ಅವ್ರ ಕುಟುಂಬದವ್ರ ಓಟು ಸೇರಿಸಿ ಇವತ್ತೆಲ್ಲರೂ ಕೂಡ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಅಣ್ಣಾರಿ ಅವರು ಶಿವಶಂಕರಪ್ಪನವ್ರ ಆತ್ಮ ಬಲಗೈ ಬಂಟ ಅವರು ಎಲ್ಲೂ ಎಫೆಕ್ಟ್ ಆಗಲ್ಲ, ಇನ್ನೂ ಜಾಸ್ತಿ ಶಕ್ತಿ ತುಂಬಿದ್ದಾರೆ. ಸರ್, ಒಳ ಮೀಸಲಾತಿ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಸರ್? ಒಳ ಮೀಸಲಾತಿ ಕೊಟ್ಟಿರೋರು ನಾವೇ ತಾನೇ. 6-5 ಮಾಡಿದ್ದೀವಲ್ಲ, ಇನ್ನೇನಿದೆ? ಏನು ನಾವು ಮಾತು ಕೊಟ್ಟಿದ್ದೀವಿ, ಮಾತಂತೆ ನಡೆದಿದ್ದೀವಿ, ಮುಂದಕ್ಕೂ ನಡ್ಕೊಳ್ತೀವಿ. ನೋಡಿದ್ರಲ್ಲ, ಫಾಲೋ ದ ಲೀಡರ್ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಯಾರನ್ನೆಲ್ಲ ಭೇಟಿಯಾದರು, ಅದರ ಜೊತೆಗೆ ಅಸಮಾಧಾನಗೊಂಡಂತಹ ಮುಖಂಡರನ್ನ ಹೇಗೆ ಅವರು ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ. ಆದರೆ ಇದೆಲ್ಲವೂ ಕೂಡ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಇದೇ ರೀತಿಯಾದಂತಹ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.